ಹೇಳ್ತಾ ಬಂದೆ ಇದೆ. ಸಫಾನ್ ಸರ್ ಬಂದೆ 30 ಸೆಕೆಂಡ್ಸ್. ನಿಜ ನಿಜ. ನಾನು ಸೇಮ್ ಪ್ರಶ್ನೆಯನ್ನ ಮುಂದುವರಿಸ್ತೀನಿ ರವಿ ಜೋಶಿ ಸರ್ಗೆ. ರವಿ ಜೋಶಿ ಸರ್, ಈಗ ಯುದ್ಧ ಆಗ್ತಾ ಇರೋದು ಕೇವಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಮೂಗಿನ ನೇರಕ್ಕ ಅಂತ ಹೇಳಿ ನಾವು ಕಳೆದ ಶನಿವಾರ ಕೂಡ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ವಿ. ಈಗ ನೋಡಿ, ಇರಾನ್ ಈಸ್ ಆಲ್ಸೋ, ಇಫ್ ಐ ಆಮ್ ರೈಟ್, ಇರಾನ್ ಈಸ್ ಆಲ್ಸೋ ಜಸ್ಟ್ ಲೈಕ್ ಅಮೆರಿಕ ಹಾಗೆ ಇಸ್ರೇಲ್ ತರದಲ್ಲಿ UN ಮೆಂಬರು. ಈಗ ಅಲ್ಲಿ ರೆಜಿಮ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಏಕಾಏಕಿ ಅಲ್ಲಿನ ಲೀಡರ್ ಅನ್ನ ಹೊಡೆದಾಕ್ತೀರಿ ಅಂತಂದ್ರೆ ನಾಳೆ ಯಾರಿಗೋನೋ ಟ್ರಂಪ್ ಅವರ ರೆಜಿಮ್ ಇಷ್ಟ ಆಗೋದಿಲ್ಲ, ನಾಳೆ ಯಾರಿಗೋನೋ ಪ್ರಧಾನಿ ನರೇಂದ್ರ ಮೋದಿ ಅವರ ರೆಜಿಮ್ ಇಷ್ಟ ಆಗೋದಿಲ್ಲ. ವಾಟ್ ಮೆಸೇಜ್ ಆರ್ ಯು ಪಾಸಿಂಗ್ ಗ್ಲೋಬಲಿ? ಅಂದ್ರೆ ಮೈಟಿ ಈಸ್ ಆಲ್ವೇಸ್ ರೈಟ್ ಅನ್ನೋ ತರದಲ್ಲಿ ಆಗೋಗ್ಬಿಟ್ರೆ ಏನಾಗುತ್ತೆ? ಇದು ಎಂತ ಸಂದೇಶ ಇದು ಅಂತ ರವಿ ಜೋಶಿ ಸರ್. ಹೌದು, ನೀವು ಹೇಳೋದು ಬಹಳ ಸತ್ಯ, ಬಹಳ ಮುಖ್ಯ ಪಾಯಿಂಟ್ ಇದು. ಈಗ ಯಾವುದೇ ದೇಶ ಒಂದು ಸಾವರಿನ್ ಕಂಟ್ರಿನ ಮೇಲೆ ಇಂಥ ದಾಳಿ ಮಾಡಲಿಕ್ಕೆ ಯಾವ ಅನುಮತಿ ಇಲ್ಲ. ಇಟ್ ಈಸ್ ಅಗೇನ್ಸ್ಟ್ ಇಂಟರ್ನ್ಯಾಷನಲ್ ಲಾ, ಇಂಟರ್ನ್ಯಾಷನಲ್ ಆರ್ಡರ್, and it is against all United Nations rules and protocols. Now, what Trump has done, he has declared war without, in an unconstitutional manner, without consulting his own Congress and Senate. And he has declared war on a social media platform. ಇದಕ್ಕಿಂತ ಅದು ಕೆಳಗಡೆ ಕಮ್ಯುನಿಕೇಷನ್ ಲೆವೆಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎ ಪ್ರೆಸಿಡೆಂಟ್, he has to address the nation on such a big issue, and he has to take first the Congress into conference, he has to get the Congress ratification, then he has to address the nation. ಅದೆಲ್ಲ ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಟ್ವಿಟರ್ ತನಕ ಹಾಕಿದ್ದಾರೆ. ಆ್ಯಂಡ್ ಹಿ ಹಸ್ ಗಿವನ್ ಅನ್ ಅಡ್ರೆಸ್ ಆ್ಯಂಡ್ ಇಟ್ ಈಸ್ ಫುಲ್ ಆಫ್ ಲೈಸ್. ಅವ್ರು ಹೇಳಿದೇನೆಂದರೆ, ನಾನು ಪ್ರಿಯಂಪ್ಟಿವ್ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಇರಾನ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಅವರ್ ನೇವಲ್ ಬೇಸಸ್, ಇರಾನ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಅವರ್ ಏರ್ಫೋರ್ಸ್ ಬೇಸಸ್, ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಅಮೆರಿಕನ್ ಸೋಲ್ಜರ್ಸ್ ಆ್ಯಂಡ್ ಅಮೆರಿಕನ್ ಅಸೆಟ್ಸ್. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾನು ಇರಾನ್ ಮೇಲೆ ಯುದ್ಧ ದಾಳಿ ಮಾಡ್ತಾ ಇದ್ದೀನಿ ಅಲಾಂಗ್ ವಿತ್ ಇಸ್ರೇಲ್ ಅಂತ ಹೇಳಿದ್ರು. ಆ್ಯಂಡ್ ದ ಮಿಷನ್ ಆಬ್ಜೆಕ್ಟಿವ್ಸ್ ಏನು? ರೆಜಿಮ್ ಚೇಂಜ್. Regime change cannot be a military goal. It can be a political ambition. It can be a political goal. ಈಗ ರೆಜಿಮ್ ಚೇಂಜ್ ಮಾಡಲಿಕ್ಕೆ ಹೋದರೆ ನೀವು ಬೈ ಯೂಸಿಂಗ್ ಏರ್ ಫೋರ್ಸ್, ಬೈ ಯೂಸಿಂಗ್ ಬಾಂಬ್ಸ್ ಆ್ಯಂಡ್ ಮಿಸೈಲ್ಸ್, ಯು ಕೆನಾಟ್ ಡೂ ಇಟ್. ಈಗ ಒಬ್ಬ ಅಯೋಧ್ಯೆನ ನೀವು ಕೊಲೆ ಮಾಡಿದ್ರಿ, ಇನ್ನೊಬ್ಬ ಅಯೋಧ್ಯೆ ಬರ್ತಾನೆ. ಆ್ಯಂಡ್ ಆಲ್ರೆಡಿ ದ ಇರಾನಿಯನ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಹ್ಯಾಸ್ ಕಮ್ ಇನ್ ಟು ಆ್ಯಕ್ಷನ್. ಆ್ಯಂಡ್ ಅವರು ಒಂದು ಪ್ರೊವಿಷನಲ್ ರೆವಲ್ಯೂಷನರಿ ಗಾರ್ಡ್ ಕೌನ್ಸಿಲ್ ಅಂತ ಒಂದು ಅಪಾಯಿಂಟ್ ಮಾಡಿದ್ದಾರೆ. ಅದರಲ್ಲಿ ಹೊಸ ಅಯೋಧ್ಯೆ ಇದ್ದಾನೆ, ಅಲಿ ರೇಜಾ ಅರಾಫಿ ಅಂತ. ಆಮೇಲೆ ಪ್ರೆಸಿಡೆಂಟ್ ಪೆಜೆಶ್ಕಿಯಾನ್ ಇಸ್ ದೇರ್. ದ ಮೋಸ್ಟ್ ಇಂಪಾರ್ಟೆಂಟ್ ಬಾಡಿ ಏನಂದರೆ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, ಇಟ್ ಈಸ್ ಲೆಡ್ ಬೈ ಅಲಿ ಲಾರಿಜಾನಿ. ಸೊ ದರ್ ಇಸ್ ಆಲ್ರೆಡಿ ಎ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಟು ಕಮ್ ಇನ್ ಪ್ಲೇಸ್ ಆಫ್ ಅಯೋಧ್ಯೆ's ಡೆತ್. ಸೊ ದಟ್ ಇಸ್ ಆಲ್ರೆಡಿ ಕಮ್ ಇನ್ ಟು ಆ್ಯಕ್ಷನ್. ಈಗ ರೆಜಿಮ್ ಒಬ್ಬ ಲೀಡರ್ನ ನೀವು ತೆಗೆದ್ರಿ, ಆದರೆ ರೆಜಿಮ್ ಚೇಂಜ್ ಆಗಲಿಲ್ಲ, ಅದೇ ರೆಜಿಮ್ ಉಳ್ಕೊಂಡಿದೆ. ಈಗ ನೀವು ರೆಜಿಮ್ ಚೇಂಜ್ ಮಾಡಲಿಕ್ಕೆ ಎಷ್ಟು ಜನನ ಕೊಲೆ ಮಾಡ್ತೀರಿ? ಆಗಲೇ ನೀವು ಅಯೋಧ್ಯೆ ಜೊತೆಗೆ ಒಂದು 43 ಜನ ಮಿಲಿಟರಿ ಆ್ಯಂಡ್ ಪೊಲಿಟಿಕಲ್ ಲೀಡರ್ಸನ್ನು ಕೊಲೆ ಮಾಡ್ತೀರಿ. ಇನ್ನು ಮತ್ತೆಷ್ಟು ಜನ ಕೊಲೆ ಮಾಡ್ತೀರಿ ನೀವು? ಇದು ಯಾವಾಗ ಮುಗೀತದೆ? ಇದರಿಂದ ಆ್ಯಕ್ಚುಲಿ ರೆಜಿಮ್ ಚೇಂಜ್ ಶುಡ್ ಕಮ್ ಫ್ರಮ್ ವಿದಿನ್. ಆ ಜನರೇ ಅವರು ತಮ್ಮ ಆಡಳಿತವನ್ನು ಬದಲಾಯಿಸಬೇಕು. ತಮ್ಮ ಪ್ರಜಾಪ್ರಭುತ್ವದಿಂದ ಅವರು ತಮ್ಮ ರಾಜ್ಯವನ್ನು, ತಮ್ಮ ರಾಷ್ಟ್ರವನ್ನು ಯಾರು ರೂಲ್ ಮಾಡ್ತಾನೆ ಅದು ಅವ್ರು ಚೂಸ್ ಮಾಡಬೇಕು. ಈಗ ಹೊರಗಿನ ದೇಶದವ್ರು ಬಂದು ನಾನು ಮೋದಿಯನ್ನು ತೆಗೆದುಬಿಟ್ಟು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೇನು ಹಾಕಿದೆ ಅವ್ರಿಗೆ? ಸೊ ಆಸ್ ಯು ರೈಟ್ಲಿ ಸೇ, ಅದು ಇಟ್ ಇಸ್ ಕಂಪ್ಲೀಟ್ಲಿ ಇಲ್ಲಿಗಲ್ ಆ್ಯಕ್ಟ್. And it is against all international law. ನಿಜ. ಸಫನ್ ಅವರೇ, PV ಹರಿ ಸರ್ ಕೂಡ ಹೇಳ್ತಿದ್ದಾಗೆ, ರವಿ ಜೋಶಿ ಸರ್ ಅವರು ಕೂಡ ಹೇಳ್ತಿದ್ದ ಹಾಗೆ, ಪ್ಯೂರ್ಲಿ ಬಿಸ್ನೆಸ್ ಐಡಿಯಾಸ್ ಇಟ್ಕೊಂಡು ಮಾಡ್ತಾ ಇರುವ ಯುದ್ಧ. ಆದರೆ ಇದಕ್ಕೊಂದು ರೆಜಿಮ್ ಚೇಂಜು ಅಥವಾ ಐಡಿಯಾಲಜಿಯಿಂದಾಗಿ ಆಗ್ತಿರುವ ಸಂಘರ್ಷ ಅನ್ನೋ ಸ್ವರೂಪವನ್ನು ಕೊಟ್ಟು ಇಲ್ಲಿ ಭಾರತದಂಥ ದೇಶದಲ್ಲಿ ಕುತ್ಕೊಂಡು ಕೆಲವರು ನಾವು ಐಡಿಯಾಲಜಿಯಾಗಿ ಇರಾನ್ನ ಸಪೋರ್ಟ್ ಮಾಡ್ತೀವಿ, ನಾವು ಐಡಿಯಾಲಜಿಯಾಗಿ ಅಥವಾ ನಮ್ಮ ಧರ್ಮದ ಅನುಗುಣವಾಗಿ ಇರಾನ್ನ ಸಪೋರ್ಟ್ ಮಾಡ್ತೀವಿ, ನಾವು ಇಸ್ರೇಲ್ನ ಸಪೋರ್ಟ್ ಮಾಡ್ತೀವಿ, ಹೀಗೆ ಮಾತುಕತೆಗಳು ಚರ್ಚೆಗಳಾಗೋ ರೀತಿಯಲ್ಲಿ ಆಗೋಯ್ತು. ಬಟ್ ದ ಆಕ್ಚುಯಲ್ ರೀಸನ್ ಬಿಹೈಂಡ್ ದಿಸ್ ವಾರ್ ಇಸ್ ಬಿಸ್ನೆಸ್, ಪ್ಯೂರ್ ಬಿಸ್ನೆಸ್. ಎಸ್ ಸರ್, ನಾನು ಕೆಲವೊಂದು ಮಾತು ಕೇಳಿಸ್ತಾ ಇದೆಯಲ್ಲ? ಹೌದು, ಮುಂದುವರಿಸಿ. ನಾನು ಆಕ್ಚುಲಿ ನೋಡಿ, ನಾನು ಬಹ್ರೈನ್ ನಲ್ಲಿ 1-2-3 ದಿನದಿಂದ ಎಲ್ಲಾ ಸನ್ನಿವೇಶಗಳನ್ನೆಲ್ಲ ನೋಡಿ ಅರ್ಥ ಮಾಡಿಕೊಂಡು, ಸೊ ಇಂಟರ್ನ್ಯಾಷನಲ್ ಲೆವೆಲ್ ಏನು ನ್ಯೂಸ್ ಗಳನ್ನೆಲ್ಲ ನೋಡಿ, ಇಲ್ಲಿನ ಲೋಕಲ್ ನ್ಯೂಸ್ ಗಳನ್ನೆಲ್ಲ ನೋಡಿ ಕೆಲವೊಂದು ಮಾತುಗಳನ್ನು ಹೇಳ್ತೇನೆ, ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಬೇಕು.
ಸೊ ಈ ಶಾಂತಿಯಿಂದ ನಾವು ಶಾಂತಿಗಾಗಿ ನಾವು ಅದಕ್ಕಾಗಿ ಇದಕ್ಕಾಗಿ ಅಂತ ಈ ಅಮೆರಿಕ ಇಸ್ರೇಲ್ ಎಲ್ಲ ಹೇಳಿ ನಡೀತಾ ಇದೆಯಲ್ಲ, ಈ ಶಾಂತಿಗಾಗಿ ಮಾಡುವವರು ಸಣ್ಣ ಮಕ್ಕಳನ್ನು ಎಷ್ಟು ಸಾವಿರಾರು ಮಕ್ಕಳನ್ನು ಇವರು ಹತ್ಯೆ ಮಾಡಿದ್ದಾರೆ, ಎಷ್ಟು ಮಕ್ಕಳನ್ನು ಕೊಂದು ಹಾಕಿದ್ದಾರೆ ಈಗಾಗ್ಲೇ. ನೀವು ನೋಡಿ, ನಾನೊಂದು ಮಾತು ಹೇಳ್ತೇನೆ, ನೀವು ನೋಡಿ, ಯಾವುದೇ ರೀತಿಯಲ್ಲಿ ಯಾವುದೇ ಆಂಗಲ್ ಅಲ್ಲಿ ನಾವು ರಿಲಿಜನ್ ಅನ್ನು ಇಲ್ಲಿ ತರಲೇಬಾರ್ದು. ನಾವು ಮನುಷ್ಯರು, ನಮ್ಗೇನು 1000 ವರ್ಷ ಬದುಕಲಿಕ್ಕಿದ್ಯಾ, ಎಷ್ಟು ಹೊತ್ತು ಅಂತ ನಾವು ದ್ವೇಷದಿಂದ ಸಾಗೋದು? ಆತರಲ್ಲ, ನಾವು ಕರೆಕ್ಟ್ ಆಗಿ ಮಾನವೀಯತೆಯಿಂದ ನೋಡಿ, ಪ್ರತಿ ಒಂದು ದೇಹದಲ್ಲೂ ಮಕ್ಕಳ ಮೇಲೂ ನಮ್ಮ ಮೇಲೂ ರಕ್ತನೇ ಇರುವುದು. ನಮಗೂ ಕೂಡ ಬದುಕುವ ಆಸೆ ಇರುತ್ತೆ, ಆಕಾಂಕ್ಷೆಗಳಿರುತ್ತೆ. ಸೊ ನೋಡಿ, ಇದು ಅಮೆರಿಕ ಹೇಳುತ್ತೆ ನಾವು ಶಾಂತಿಗಾಗಿ, ನಾವು ಅವರು ಏನು ಮೂಲಭೂತವಾದ ಅದು ಏನಲ್ಲ. ಆ ಮನುಷ್ಯನಿಗೆ ಅಹಂಕಾರಿಯಾಗಿ ಜಗತ್ತಿನಲ್ಲಿ ನಾನೇ ದೊಡ್ಡನ, ನಾನೇ ಕಂಟ್ರೋಲ್ ಮಾಡಬೇಕು. ಹೌತಿ ಹಾಗೆ ಹೆಜ್ಬುಲ್ಲಾ ಅವ್ರು ಮಾಡ್ತಿರೋದೇನು ಅನ್ನೋ ಪ್ರಶ್ನೆನೂ ಬಂದ್ಬಿಡುತ್ತೆ, ಅದಕ್ಕೊಂದು ಕಡಿವಾಣ ಬೇಡವಾ ಅನ್ನೋ ಪ್ರಶ್ನೆನೂ ಬಂದ್ಬಿಡುತ್ತೆ. ಅಲ್ಲಿಗೆ ನಾನು ಬರ್ತೇನೆ. ಇವಾಗ ಅಮೆರಿಕ ಮಾತನಾಡುವ ರೀತಿ, ಅಮೆರಿಕ ನೋಡುವಂತ ರೀತಿ ನೋಡಿ. ಅಮೆರಿಕ ಮೊನ್ನೆ ವೆನಿಜುವೆಲಾ ಅನ್ನುವಂತ ಒಂದು ಸಣ್ಣ ದೇಶದ ಅಧ್ಯಕ್ಷನನ್ನು ರಾತ್ರೋರಾತ್ರಿ ಏನು ಅವನನ್ನು ಕಟ್ಟಿ ಹಾಕಿಕೊಂಡು ಬಂದು ಇವರು ಇದು ಮಾಡಿ ಆ ದೇಶದ ಮೇಲೆ ಏನು ಈ ತರ ಇದ್ ಮಾಡ್ತಾ ಇದ್ದಾರೆ, ದ್ವೇಷ ಹಾಗೆತನ ತೋರಿಸ್ತಾ ಇದ್ದಾರೆ. ಏನು ಮಾಡದಂತ ಒಂದು ರಾಷ್ಟ್ರ, ನೀವು ಅದರ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗ್ಬೋದು. ಅವರಷ್ಟಕ್ಕೆ ಅವರು ಜೀವನ ನಡೆಸಿದಂತ ದೇಶ ಯಾಕಾಗಿ ಮಾಡಿರೋದು? ಏನೋ ಅನ್ನೋ ಭ್ರಷ್ಟಾಚಾರ ಇಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಗ್ಲೋಬಲಿ ಏನೋ ಅವರಿಗೆ ಕಪ್ಪು ಚುಕ್ಕೆ ಇಲ್ಲ. ಯಾಕೆ ಗೊತ್ತಾ? ಅಲ್ಲಿನ ಸಂಪತ್ತಿದೆ. ಇದರ ಮೇನ್ ರೀಸನ್ ಏನ್ ಗೊತ್ತಾ? ಎನರ್ಜೀಸ್, ಆಯಿಲ್ ಬಿಸ್ನೆಸ್ ಆಗಿರ್ಬೋದು, ಸಂಪತ್ತು ಪ್ರಶ್ನೆಯನ್ನ ಅಜಿತ್ ಅವರಿಗೆ ಕೇಳೋಣ ಅಂತಿದ್ದೆ. ಅದೇ ಪ್ರಶ್ನೆ ಒಂದು ನಿಮಿಷ ಅಷ್ಟೇ ಇದೆ ಸಫಾನ್ ಅವರೇ, ಕ್ಷಮೆ ಇರಲಿ. 30% ಆಫ್ ಗ್ಲೋಬಲ್ ಆಯಿಲ್ ಪ್ರೊಡಕ್ಷನ್ ಯಾರಿಗ್ ಬೇಡ ಕಂಟ್ರೋಲ್? ಅಜಿತ್ ಅವರೇ, 20% ಆಫ್ ಆಯಿಲ್ ಟ್ರೇಡ್ ಯಾರಿಗ್ ಬೇಡ ಕಂಟ್ರೋಲು? 12% ಆಫ್ ಗ್ಲೋಬಲ್ ಟ್ರೇಡ್ ರೂಟ್ ಯಾರಿಗ್ ಬೇಡ ಕಂಟ್ರೋಲು? ಇದನ್ನು ಮುಂದಿಟ್ಕೊಂಡು ಅಮೆರಿಕ ಅಧ್ಯಕ್ಷರು ಮಾಡ್ತಾ ಇರುವ ದಾಳಿಯನ್ನ ಭಾರತೀಯರಾಗಿ ನಾವು ಇದೆಲ್ಲ ಸೂಕ್ಷ್ಮವನ್ನ ಗಮನಿಸಬೇಕಲ್ವಾ ಅಂತ ಹೇಳಿ. ಹೌದು, ನಿಮ್ಮ ಮಾತು ಸರಿ. ಆದರೆ ಇದರಲ್ಲಿ 2 ಆಯಾಮ ಇದೆ. ಇದರಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಇದೆ. ಹಾಗಾಗಿ ಅಮೆರಿಕಾದ ಪಾಯಿಂಟ್ ಆಫ್ ಇಂದ ನೀವು ಮಾತಾಡ್ತಿರೋದು ಸರಿ ಇದ್ರೂ ಕೂಡ ಇಸ್ರೇಲ್ನ ಆಯಾಮವನ್ನು ನೀವು ಗಮನಿಸಬೇಕು. ಐತಿಹಾಸಿಕವಾಗಿ ಇಸ್ರೇಲ್ ಮತ್ತು ಇರಾನ್ನ ಸಂಬಂಧ ಹೇಗಿತ್ತು? 1970 ತನಕ ಇರಾನ್ ಮತ್ತು ಇಸ್ರೇಲ್ ಅತ್ಯಂತ ಆಪ್ತ ಸ್ನೇಹಿತರು. ಯಾವಾಗ ಈ ಖಮೇನಿ ಅಧಿಕಾರಕ್ಕೆ ಬರುವ ತನಕ ಬಂದ ಮೇಲೂ ಸಹಾಯ ಮಾಡಿದೆ ಇರಾನ್. ಇದನ್ನು ನೀವು ರಿಲಿಜಿಯಸ್ ಐಡಿಯಾ ತರಬಾರ್ದು ಅಂದರೆ ಆ್ಯಕ್ಚುಲಿ ಇದನ್ನು ಖಮೇನಿ ಅವರು ಅತ್ಯಂತ ಐಡಿಯಾಲಜಿಕಲ್ ಬ್ಯಾಟಲ್ ಮಾಡಿದ್ದಾರೆ. ಸಮಸ್ಯೆ ಆಗ್ತಿರೋದಲ್ಲಿ ಕೇವಲ ವ್ಯವಹಾರ ಮಾತ್ರ ಅಲ್ಲ, ಅಮೆರಿಕ ಇದರಲ್ಲಿ ವ್ಯವಹಾರದ ಲಾಭ ನೋಡಿದ್ರು ಕೂಡ ಇಸ್ರೇಲ್ ಮತ್ತು ಇರಾನ್ ನಡುವೆ ಇದೊಂದು ಐಡಿಯಾಲಜಿಕಲ್ ಬ್ಯಾಟಲ್. ಯಾವಾಗ ಅಂದರೆ ನಿಮಗೆ ಇರಾನಿನ ಕುಫಿಯಾ ಯಾವುದು ರಾ ಅಂತ ಇದೆಯಲ್ಲ ನಮ್ಮಲ್ಲಿ, ಅವರ ಅದನ್ನು ಸವಾಕ್ ಅಂತಾರೆ, ಆ ಸವಾಕನ್ನು ಕಟ್ಟಲು ಹೆಲ್ಪ್ ಮಾಡಿದ್ದು ಇರಾನಿಗೆ. ಇರಾನ್ ಯಾವಾಗ ಶಾ ಪೆಹ್ಲವಿ ಇದ್ರು, ಇರಾನ್ನ ರಾಜ ಇದ್ರಲ್ಲ, ಆಗ ಇರಾನ್ನಲ್ಲಿ ನಾಗರಿಕ ಪರಮಾಣು ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ತಂತ್ರಜ್ಞಾನ ಕೊಟ್ಟು ಸಹಾಯ ಮಾಡಿದ್ದು ಇರಾನ್. ಅವರ ಮಿಸೈಲ್ ಟೆಕ್ನಾಲಜಿಗಳಿಗೆ ಸಹಾಯ ಮಾಡಿದ್ದು ಇಸ್ರೇಲೇ. ಈ ಎಲ್ಲ ಸಹಾಯಗಳನ್ನು ಇಸ್ರೇಲು ಇರಾನ್ ಮಾಡ್ತಾ ಇದ್ದಾಗ, ಆಗ ಇರಾನ್ ಮುಸ್ಲಿಂ ರಾಷ್ಟ್ರ ಆಗಿರ್ಲಿಲ್ವಾ? ಆಗ